ಲೋಕಲ್ ಬುದ್ಧಿ ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ. ಸಚಿನ ಇದ್ದವನು ಏನೋ ಮರ್ಯಾದೆ ಬಿಟ್ಟು ಕೇಳ್ತಿ ಅಂತ. ಬ್ರೋ ಬ್ಯಾಂಗ್ಳೂರಲ್ಲಿ ಇದಕ್ಕಿಂತ ಜಾಸ್ತಿ ಮರ್ಯಾದೆ ಬಿಟ್ಟು ಕಂಟೆಂಟ್ ಮಾಡೋಕೆ ಹೋಗಿದ್ದೀವಿ. ಅಲ್ಲಿ ಯಾವ್ಯಾವ ಥರ ಕಂಟೆಂಟ್ ಆಗುತ್ತೆ ಅಂದರೆ ಜಾಲಿ ಮಾಡಿಬಿಡ್ತೀರ ರೈಟ್. ದಂಡ್ರಮುಖಿ ಲೇಕ್ ಮೇಲೆ ಒಂದು ಡೆಲಿವರಿ ಬಾಯ್ ಹೋಗ್ತಾಯಿದ್ರು, ಬ್ಲಿಂಕಿಟ್ ಡೆಲಿವರಿ ಬಾಯ್. ಬ್ಲೂ ಬಿಟ್ಟು ತಕ್ಷಣ ಫೋನ್ ತೆಗ್ಬಿಟ್ಟು ನೋಡಿದ್ರು. ಬ್ರೋ ಅದು ನೀವಾ ಬ್ರೋ, ಅವಾಗಲೇ ವಿಡಿಯೋಲ್ಲೇ ಒಂಥರ ಕಾಣ್ತಾಯಿದ್ರಿ, ಇವಾಗಲೇ ಕಾಣ್ತಾಯಿದ್ರಿ ಬ್ರೋ, ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಫೈನಲಿ ಎಲ್ಲರಿಗೂ ನನ್ನ ವಿಡಿಯೋ ಚಿಕ್ಕಮಗಳೂರಲ್ಲಿ ರೀಚ್ ಔಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ವಿಚ್ ಈಸ್ ವೆರಿ ಗುಡ್ ಥಿಂಗ್. ಬ್ರೋ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಇದನ್ನ ಕಮೆಂಟ್ ಮಾಡಿಬಿಡಿ ಇನ್ಸ್ಟಾಗ್ರಾಮ್ ಒಳಗೆ. ಆವಾಗಲೇ ಶೂಟೆಲ್ಲ ಮುಗಿಸಿದ್ವಿ, ಬಿಹೈಂಡ್ ದ ಸೀನ್ಸ್ ಎಲ್ಲ ಯಶಸ್ ರೆಕಾರ್ಡ್ ಮಾಡಿದ್ದು ನೋಡಿದ್ರಿ ಅನಿಸುತ್ತೆ. ಯಶಸ್ ಮತ್ತು ಸಚಿನ್ ನಾವು ಬ್ರೀಸ್ ಆ್ಯಂಡ್ ಸ್ಟೋರೀಸಲ್ಲಿ ಚೆನ್ನಾಗಿ ಸ್ನ್ಯಾಕ್ಸ್ ಮಿಲ್ಕ್ ಶೇಕ್ ಎಲ್ಲ ತಿನ್ಕೊಂಡು ಕುಡ್ಕೊತಿದ್ದೀವಿ. ಮಿಲ್ಕ್ ಶೇಕ್. ಸೊ ಇವತ್ತಿನ ದಿನ ಇಲ್ಲೇ ಎಂಡ್ ಆಗುತ್ತೆ, ಡೇ 17. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನಷ್ಟು ಎನರ್ಜಿ ಜೊತೆಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಓಕೆ, ಟಾಟಾ, ಬಾಯ್ ಬಾಯ್. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 17 ಆಫ್ 30 days ಚಾಲೆಂಜ್ನಲ್ಲಿ. ಇವಾಗ ಸಂಡೇ ಆಗಿರೋದ್ರಿಂದ ನಾನು ಇಂಚಾರ ಹೋಮ್ ಸ್ಟೇಗೆ ರೆಗ್ಯುಲರ್ ಹೋಗ್ತೀನಿ. ನಿಮಗೂ ಗೊತ್ತೇ ಇದೆ ಸ್ಯಾಟರ್ಡೆ ಮತ್ತು ಸಂಡೇ ರೆಗ್ಯುಲರ್ ಇರುತ್ತೆ ಅಂತ. ಸ್ಯಾಟರ್ಡೆ ನೆನ್ನೆ ಹೋಗಿ ಬಂದೆ, ಸಂಡೇ ಇವಾಗ ಬಂದುಬಿಟ್ಟು 9 to 11 ತನಕ. ನಮ್ಮ ಜೊತೆ ಸಚಿನ್ ಜಾಯಿನ್ ಆಗಿದ್ದಾನೆ. ಯಶಸ್ಸಿಗೆ ಏನೋ ಕೆಲಸ ಅಂತ ನನ್ನನ್ನು ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ನಮ್ಮ ಜೊತೆ ಸಚಿನ್ ಜಾಯಿನ್ ಆಗಿದ್ದಾನೆ. ಇಂಚಾರ್ ಹೋಮ್ ಸ್ಟೇಯಲ್ಲಿ ಎಲ್ಲ ಶೂಟೆಲ್ಲ ಮುಗಿಸಿದ್ಮೇಲೆ ಒಂದು ಬಿಗ್ ಸ್ಟೆಪ್, ಒಂದು ಬಿಗ್ ಸ್ಟೆಪ್ ಆಗಿತ್ತು ಕ್ಯಾಪ್ಚರ್ ಸ್ಟುಡಿಯೋ ಜೊತೆ ಡೈಅಪ್ ಆಗೋದು. ಇನ್ನೊಂದಾಗಿರುತ್ತೆ ಬಿಗ್ ಸ್ಟೆಪ್, ಅದನ್ನು ನಾನು ರಿವೀಲ್ ಮಾಡ್ತೀನಿ ಸದ್ಯದ್ರಲ್ಲಿ. ಆ ಬಿಗ್ ಸ್ಟೆಪ್ ಕಡೆ ಮಾತಾಡೋಕೆ ಹೋಗ್ಬೇಕು ನಾನು. ಅಲ್ಲಿ ಮುಗಿಸಿದ್ದೆ ಆನ್ ದ ವೇನೇ ಇರೋದು. ನಾನು ಏನು ಲೊಕೇಶನ್ಗೆ ಹೋಗ್ತೀನಿ ಅಲ್ಲಿಂದ ಒಂದು 6 kilometers ಅಲ್ಲಿರೋದು. ಹಾಗಾಗಿ ಅಲ್ಲಿ ಹೋಗಿ ಮಾತಾಡಿಕೊಂಡು ದೆನ್ ಐ ಹ್ಯಾವ್ ಟು ಥಿಂಕ್ ಮಾಡೋದೆಲ್ಲ ಏನಿಲ್ಲ. ಇಫ್ ನನಗೆ ಪ್ರಾಪರಾಗಿ ಏನು ಬೇಕು ಆ್ಯಂಡ್ ಏನಾಗಬೇಕು ಆ್ಯಂಡ್ ವಾಟ್ ದೇ ನೀಡ್ ಎಲ್ಲ ಈಕ್ವಲ್ ಆಗಿ ಓಕೆ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಿಸ್ ಗೋನ ವರ್ಕ್. ಆ್ಯಂಡ್ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ಸದ್ಯಕ್ಕಿರೋ ಪ್ಲ್ಯಾನು. ಈಗ ಬ್ರೇಕ್ಫಾಸ್ಟಿಗೆ ಇಂಚಾರ ಹೋಮ್ ಸ್ಟೇಲೇ ಇರುತ್ತೆ ಆ್ಯಸ್ ಆಲ್ವೇಸ್. ಆ್ಯಂಡ್ ವೆದರ್ ಮಳೆ ಬರೋ ಥರ ಅಂತೂ ಇಲ್ಲ. ನನ್ನ ಬೈಕ್ನ ಸಚಿನ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಸಚಿನ್ ಸ್ಕೂಟಿ ತೊಗೊಂಡು ಹೋಗ್ತಾಯಿದ್ವಿ. ಬಿಕಾಸ್ ನಮ್ಮ ಹತ್ರ ಲಗೇಜ್ ಜಾಸ್ತಿ ಇದೆ. ನನ್ನ ಬೈಕಲ್ಲಿ ಹೋದರೆ ಭಾಳ ಸಮಸ್ಯೆ, ಹಿಂದ್ಗಡೆ ಕೊರೋರಿಗೂ ಸಮಸ್ಯೆ. ಅದಕ್ಕೆ ನನ್ನ ಬೈಕ್ನ ಸಚಿನ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಸಚಿನ್ ಸ್ಕೂಟಿ ಫ್ರೀ ಅಂತ ಹೇಳ್ಬಿಟ್ಟು ಸಚಿನ್ ಸ್ಕೂಟಿ ತೊಗೊಂಡು ಹೋಗ್ತಾಯಿದ್ದೀವಿ. ಇದು ಸದ್ಯಕ್ಕಿರೋ ಪ್ಲ್ಯಾನು. ಯಾರ್ದಾದ್ರು ಬ್ರೇಕ್ಫಾಸ್ಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ನಮ್ಮದಂತೂ ಇನ್ನೂ ಆಗಿಲ್ಲ. ಓಕೆ, ಇಂಚಾರ ಹೋಮ್ ಸ್ಟೇ ಹೋಗ್ತಾ ದಾರಿಲಿ ಏನಾದರೂ ಕ್ಲೌಡ್ಸು ವೆದರು ಚೆನ್ನಾಗಿ ಕಾಣಿಸಿದ್ರೆ, ಸದ್ಯಕ್ಕೆಲ್ಲ ನಾರ್ಮಲ್ಲೇ ಇದೆ ನೋಡ್ಬೋದು. ಅದು ಮುಳ್ಳಂಗಿರಿ ರೀಜನ್ಸ್ ಆ ಕಡೆ ಸದ್ಯಕ್ಕೆಲ್ಲ ನಾರ್ಮಲ್ಲೇ ಇದೆ, ಏನು ಆ ಥರ ಡಿಫ್ರೆನ್ಸ್ ಏನೂ ಇಲ್ಲ. ಅದೇ ನಾರ್ಮಲ್. ನೆನ್ನೆ ಸಖತ್ತಾಗಿತ್ತು. ನೆನ್ನೆ ವಿಡಿಯೋ ಇವತ್ತು ಪೋಸ್ಟ್ ಆಗುತ್ತೆ, ನೋಡ್ಕೊಳ್ಳಿ ಎಲ್ಲ. ಒಳ್ಳೆ ವ್ಯೂ ಸಿಕ್ಕಿದಾಗ ನಾನು ನಿಮಗೆ ವಾಪಸ್ ಸಿಗ್ತೀನಿ ಅಂದಿದ್ದೆ. ಅಲ್ಲಿ ನೋಡಿ ಮೋಡಗಳು ಬೆಟ್ಟಕ್ಕೆ ಹೆಂಗೆ ಕವರ್ ಆಗಿದೆ ಕಾಣಿಸ್ತಿಲ್ವಾ? ನಾನು ಝೂಮ್ ಮಾಡ್ತೀನಿ ನಿಮಗೋಸ್ಕರ. ಕಾಣಿಸ್ತಿದೆಯಾ ಈಗ ನೋಡಿ ಅಲ್ಲಿ ಯಾವ ಥರ ಕವರ್ ಆಗಿದೆ ಮೋಡಗಳು. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಕ್ರೇಜಿ ಕವರ್ ಆಗಿದೆ. ಒಂದು ಟೈಮ್ ಲ್ಯಾಪ್ಸ್ ಏನಾದರೂ ಇಟ್ಬಿಟ್ರೆ ಸಾಕಾದಾಗ ಕಾಣುತ್ತೆ ಮಾತ್ರ. ಇನ್ನೊಂದು 10-15 ಮಿನಿಟ್ಸಲ್ಲಿ ನಾವು ಹೋಮ್ ಸ್ಟೇಗೆ ರೀಚ್ ಆಗ್ತೀವಿ. 10 ಬೇಡ, ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅಲ್ಲೋಗಿ ಅಲ್ಲಿಂದ ನಡ್ಕೊಂಡು ಹೋಗೋ ಹೊತ್ತಿಗೆ ಒಂದು 5 minutes, ಟೋಟಲ್ 10 minutes ದಾರಿ. ಇಲ್ಲಿಂದ ವ್ಯೂ ಅಲ್ಟಿಮೇಟ್ ಆಗಿದೆ. ಇಂಚಾರ ಹೋಮ್ ಸ್ಟೇ ಎಲ್ಲ ಮುಗಿಸಿದಾಯ್ತು. ನಮ್ಮ ಸಚಿನ್ ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಸ್ಕೂಟಿ ನಮ್ಮ ಮೇಲೆ ತಂದಿದ್ದ, ಮತ್ತೆ ಇಳಿಸ್ತಾ ಇದ್ದಾನೆ. ಈಗ ಬಂದುಬಿಟ್ಟು ಒಂದು ದೊಡ್ಡ ಹೆಜ್ಜೆಯ ಕಡೆಗೆ ಪಯಣ. ಸಕ್ಸಸ್ ಆದರೆ ದಿಸ್ ಗೋನಾ ಬಿ ಬೂಮ್. ಒಂದು ನಮ್ಮ ಏಜೆನ್ಸಿಗೆ ಒಂದು ರೆವಲ್ಯೂಷನ್ನೇ ಕ್ರಿಯೇಟ್ ಆಗುತ್ತೆ ಈಗ ಇದೇನಾದರೂ ಆಯ್ತಂದರೆ. ನೋಡೋಣ, ಹೋಗೋಣ, ಮಾತಾಡೋಣ. ಡೀಲ್ ಆದರೆ ಡೀಲ್ ಮಾಡೋಣ. ರೈಟ್, ಐ ಆಮ್ ಡನ್ ಆ್ಯಂಡ್ ಐ ಗಾಟ್ ದಿಸ್. ಇದು ಕೂಡ ಡೀಲ್ ಆಯಿತು. 3 months ಒನ್ಸ್ ಇನ್ಮೇಲೆ ಇಲ್ಲಿ ವಿಸಿಟ್ ಇರುತ್ತೆ. ಇನ್ಮೇಲೆ ಯಾವ್ಯಾವ ಥರ ಕಂಟೆಂಟ್ ಆಗುತ್ತೆ ಅಂದರೆ ಜಾಲಿ ಮಾಡಿಬಿಡ್ತೀರ. ರೈಟ್ ಹೋಗೋ ಟೆಂಪಲ್ ಸೈಡಿಂದ ಹೋಗ್ತೀವಿ. ವೀಕ್ಲಿ ಒನ್ಸ್ ಇನ್ಮೇಲೆ ಬರೋ ಕಂಟೆಂಟ್ ಮಾತ್ರ ಕ್ರೇಜ್ ಲೆವೆಲಲ್ಲಿರುತ್ತೆ. ಕ್ರೇಜ್ ಲೆವೆಲ್. ಎಲ್ಲೋ ಈ ಥರ ಕಂಟೆಂಟ್ ನಿಮಗೆ ದಿನಕ್ಕೆ ಒಂದೊಂದು ಕಡೆ ಫುಲ್ ಜಾಲಿ ಮಾಡೋದು ಮೇ ಬಿ ಸಿಗೋಕ್ಕೆ ಚಾನ್ಸ್ ಇಲ್ಲ. ಮೇ ಬಿ
ಕಾಂಟೆಂಟ್ ಈ ಥರ ಸಿಗೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಸೆಕ್ಸಿ ಸಚಿನ್ ಇರ್ತಾನೆ ನಮ್ಮ ಜೊತೆ. ಸೆಕ್ಸಿ ಸಚಿನ್ ವಿಲ್ ಬಿ ದೇರ್ ವಿತ್ ಅಸ್ ಆ್ಯಂಡ್ ಫುಲ್ ಮಜಾ ಕೊಡ್ತಾನೆ. ನಮ್ಮ ದೇವಿರಮ್ಮ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಬಿಕಾಸ್ ನಮ್ಮ ಸಚಿನ್ ಬೇಡ ಅಂತ, ಅದಕ್ಕೆ. ಇಲ್ಲ ಅಂದರೆ ಬೆಟ್ಟಕ್ಕೆ ಹೋಗಿ ಬರ್ತಾಯಿದ್ವಿ. ಏನು ಕೆಲಸ ಮಾಡಿದ್ದೀನಿ ಗೊತ್ತಾ ಸಚಿನ್? ಈಗ ಫೋನಲ್ಲಿ ಆನ್ ಮಾಡಿದೆ ಕ್ಯಾಮ್ರಾ, ರೆಕಾರ್ಡಿಂಗೇ ಆನ್ ಮಾಡಿರಲಿಲ್ಲ ಫೋನಲ್ಲಿ. ಎರಡಲ್ಲಿ ಕೂಡ ರೆಕಾರ್ಡ್ ಮಾಡೋಕ್ಕೆ ಹೋದೆ, ಬಟ್ ಫೋನಲ್ಲಿ ವಿಡಿಯೋನೇ ಆನ್ ಮಾಡಿರಲಿಲ್ಲ ಬಿಕಾಸ್ ಗೊತ್ತಾಗಲಿಲ್ಲ. ಸಚಿನ್ ಮಾಡಿದ್ದು. ಈ ಡಿಸ್ಟರ್ಬ್ಡ್ ಮೀ. ಸಚಿನ್ ಡಿಸ್ಟರ್ಬ್ಡ್ ಮೀ. ದಂಡ್ರಮುಖಿ ಲೇಕ್ ಮೇಲೆ ಒಂದು ಡೆಲಿವರಿ ಬಾಯ್ ಹೋಗ್ತಾಯಿದ್ರು, ಬ್ಲಿಂಕಿಟ್ ಡೆಲಿವರಿ ಬಾಯ್. ಬ್ಲೂ ಕಲರ್ ಐ ಥಿಂಕ್ ಚೇತಕ್ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಚೇತಕ್ ತೊಗೊಂಡು ಹೋಗ್ತಾಯಿದ್ರು. ನಾನು ಸುಮ್ಮನೆ ಕೇಳಿದೆ, ಬ್ರೋ ನಾನು ಗೊತ್ತಾ ನಿಮಗೆ ಅಂತ. ನೋಡಿದ್ರು ಒಂದು 2 ನಿಮಿಷ ನೋಡಿಬಿಟ್ಟು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸಂಜಯ್ ಟಾಕ್ಸ್ ಗೊತ್ತಾ ಅಂತೆ. ಆಮೇಲೆ ಇಲ್ಲ ಅಂದ್ಬಿಟ್ಟು ತಕ್ಷಣ ಫೋನ್ ತೆಗ್ಬಿಟ್ಟು ನೋಡಿದ್ರು. ಬ್ರೋ ಅದು ನೀವಾ ಬ್ರೋ? ಅವಾಗಲೇ ವೀಡಿಯೋಲ್ಲೇ ಒಂಥರ ಕಾಣ್ತಾಯಿದ್ರಿ, ಇವಾಗಲೇ ಕಾಣ್ತಾಯಿದ್ರಿ ಬ್ರೋ, ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಬ್ರೋ ವಿಡಿಯೋ ಸಕ್ಕದಾಗಿ ಮಾಡಿದಿರಿ ಬ್ರೋ, ಇಷ್ಟ ಆಯಿತು ಹಂಗೆ ಅಂತ ಹೇಳಿದ್ರು. ಫೈನಲಿ ಎಲ್ಲರಿಗೂ ನನ್ನ ವಿಡಿಯೋ ಚಿಕ್ಕಮಗಳೂರಲ್ಲಿ ರೀಚ್ ಔಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ವಿಚ್ ಈಸ್ ವೆರಿ ಗುಡ್ ಥಿಂಗ್. ಆ್ಯಂಡ್ ದ ಥಿಂಗ್ ಈಸ್ ದ್ಯಾಟ್ ಅವ್ರ ಹೆಸರು ಕೇಳೋದು ಮರ್ತೋಗ್ಬಿಟ್ಟೆ, ಆವಾಗ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಬ್ರೋ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಇದನ್ನ ಕಮೆಂಟ್ ಮಾಡಿಬಿಡಿ ಇನ್ಸ್ಟಾಗ್ರಾಮ್ ಒಳಗೆ. ನೈಸ್ ಒನ್. ಖುಷಿ ಆಗುತ್ತೆ ಈ ಥರ ಎಲ್ಲ ಕೇಳಿದಾಗ. ಸಚಿನ ಇದ್ದವನಲ್ಲೋ ಏನೋ ಮರ್ಯಾದೆ ಬಿಟ್ಟು ಕೇಳ್ತೀಯ ಅಂತ. ಬ್ರೋ ಬ್ಯಾಂಗ್ಳೂರಲ್ಲಿ ಇದಕ್ಕಿಂತ ಜಾಸ್ತಿ ಮರ್ಯಾದೆ ಬಿಟ್ಟು ಕಂಟೆಂಟ್ ಮಾಡೋಕ್ಕೆ ಹೋಗಿದ್ದೀವಿ. ಅಲ್ಲೆಲ್ಲ ಭಾಳ ಎಕ್ಸ್ಪೀರಿಯೆನ್ಸ್ ಆಗಿ ಆಮೇಲೆ ಬೆಂಗಳೂರನ್ನ ಬಿಟ್ಟು ನಾವು ಆರಾಮಾಗಿ ಚಿಕ್ಕಮಗಳೂರಲ್ಲಿ ಕಂಟೆಂಟ್ ಮಾಡಿಕೊಂಡು ಇದ್ದೀವಿ. ಗುಡ್ ಥಿಂಗ್. ಥ್ಯಾಂಕ್ ಯು ಫಾರ್ ರೆಕಾಗ್ನೈಸಿಂಗ್ ಮೀ ಬ್ರೋ. ಶೂಟ್ ಮಾಡೋಣ ಅಂತ ಬಂದ್ವಿ, ಫುಲ್ಲು ಮಳೆ ಬರ್ತಿದೆ, ನಮ್ಮ ಬೈಕಲ್ಲಿದೆ. ಅದೇ ಮೋಟರ್ ರೋಡ್ಸಿಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿದ್ನಲ್ಲ, ಮಾಡೋಣ ಅಂತ ಬಂದರೆ ಫುಲ್ಲು ಮಳೆ ಬರ್ತಿದೆ. ಅರ್ಧ ಇಲ್ಲ ಒಂದು ಕಾಲು ಭಾಗ ಶೂಟ್ ಆಗಿದೆ ಅಷ್ಟೇ, ಕಾಲು ಭಾಗ ಶೂಟ್ ಆಗಿದೆ, ಫುಲ್ಲು ಮಳೆ ಬರೋ ಸ್ಟಾರ್ಟ್ ಆಯಿತು. ಬೈಕ್ನ ಅಲ್ಲಿ ನಿಲ್ಲಿಸಿ ನಾವು ಇಲ್ಲಿ ನಿಂತಿದ್ದೀವಿ. ಬೇಗ ಮಳೆ ನಿಂತರೆ ಫೈನಲಿ ಇವತ್ತು ಶೂಟ್ ಕಂಪ್ಲೀಟ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ. ಇದಾದ ಲೋಕಲ್ ಕ್ಯಾಮ್ರಾ ಹಿಡ್ಕೊಂಡು ಬಂದುಬಿಟ್ಟಿದ್ದಾನೆ, ಏನೋ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ, ಬ್ಲರ್ ಎಲ್ಲ ಕಾಣ್ತಾ ಇದೆ. ನೀವೇನೇ ನೋಡಬೇಕು ಅಂತ ಹೇಳಿದ್ರೆ ರೇವ್ ಕನ್ನಡಿಗ ಚಾನಲಿಗೆ ಬನ್ನಿ, ಚೆನ್ನಾಗಿರೋ ಕಂಟೆಂಟ್ ಸಿಗ್ತವೆ. ಇವನ್ ಚಾನಲ್ ಬಿಟ್ಬಿಡಿ ಹೇಳ್ತೀನಿ, ಬರೀ ಇಂಥದ್ದೇ ಶೂಟು, ಲೋಕಲ್ ಬುದ್ಧಿ. ನೀವು ಆಟೋಮೊಬೈಲ್ ನೋಡ್ಬೇಕಂದ್ರೆ ಬಂದುಬಿಡಿ. ಈ ಗಾಡಿ ರಿವ್ಯೂ ಯಾವ ಗಾಡಿ ರಿವ್ಯೂ ಬೇಕೋ ಕೇಳಿ ಮಾಡಿಕೊಡೋಣ. ಇವನ್ ರಿವ್ಯೂ ಬೇಕಾ ಸರ್? ಇವನ ಹತ್ರ 1000 ಹಾರ್ಸ್ ಪವರ್ ಇದೆ ಸರ್. ಯಾವ ಪ್ಲೇಸ್ ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ ಅಟ್ಟಪಡಿ ವ್ಯೂ ಪಾಯಿಂಟ್ ಮತ್ತು ಜಲ್ಲಿಪರ ಆಫ್ ರೋಡ್ ಇರುತ್ತೆ. ಜಲ್ಲಿಪರ ತುಂಬ ವ್ಯೂ ಪಾಯಿಂಟ್ ಇರುತ್ತೆ ಅಲ್ಲಿ ಕೂಡ, ಆ್ಯಂಡ್ 2 ವಾಟರ್ ಫಾಲ್ಸ್ ಆ್ಯಂಡ್ 1 ಆಫ್ ರೋಡ್ ಕೂಡ ಕವರ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇನ್ನೊಂದು ಟೇಕ್ ತಗೊಳ್ಳಿ. ಜಲ್ಲಿಪರ 2 ಟೈಮ್ಸ್ ಇಲ್ಲಿ ಇಷ್ಟರಲ್ಲೂ ಚೆನ್ನಾಗಿ ಕಾಣ್ತಿರೋದು ಯಾರು ಗೊತ್ತಾ? ನಾನು ಆ್ಯಂಡ್ ಸಚಿನ್ ಆಲ್ಸೋ. ಮಿಸ್ಟರ್ ಸಚಿನ್ ಎಸ್ ಮಿಸ್ಟರ್ ಸಚಿನ್ ಎನ್ ಸಾರಿ. ಅಣ್ಣನ ಸಾಹಸ ನೋಡ್ತೀರಾ? ಅಣ್ಣನ ಸಾಹಸ ಈ ಗಾಡಿ ಹಿಡ್ಕೊಂಡು ಕೇರಳಕ್ಕೆ ಹೋಗ್ತಾನಂತೆ, ಸ್ಪೋರ್ಟ್ಸ್ ಬೈಕು. ಅದು ಹಿಂಗೆ ಬಕ್ಕಂಡು ಏನು ಬ್ಲಾಗಿಗೆ ಬ್ಲಾಗ ಯಾವ ಪ್ಲೇಸ್ ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ ಅಟ್ಟಪಡಿ ಆವಾಗಲೇ ಶೂಟೆಲ್ಲ ಮುಗಿಸಿದ್ವಿ. ಬಿಹೈಂಡ್ ದ ಸೀನ್ಸ್ ಎಲ್ಲ ಯಶಸ್ ರೆಕಾರ್ಡ್ ಮಾಡಿದ್ದು ನೋಡಿದ್ರಿ ಅನಿಸುತ್ತೆ. ಯಶಸ್ ಮತ್ತು ಸಚಿನ್ ನಾವು ಬ್ರೀಸ್ ಆ್ಯಂಡ್ ಸ್ಟೋರೀಸಲ್ಲಿ ಚೆನ್ನಾಗಿ ಸ್ನ್ಯಾಕ್ಸ್, ಮಿಲ್ಕ್ ಶೇಕ್ ಎಲ್ಲ ತಿನ್ಕೊಂಡು ಕುಡ್ಕೊತಿದ್ದೀವಿ. ಮಿಲ್ಕ್ ಶೇಕ್. ಸೊ ಇವತ್ತಿನ ದಿನ ಇಲ್ಲೇ ಎಂಡ್ ಆಗುತ್ತೆ, ಡೇ 17. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನಷ್ಟು ಎನರ್ಜಿ ಜೊತೆಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಓಕೆ, ಟಾಟಾ, ಬಾಯ್ ಬಾಯ್. ಗಾಯ್ಸ್, ಇದಾಗಿರುತ್ತೆ ಡೇ 17. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 18 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.